ಅದಕ್ಕೆ ಅಮ್ಮ ನೀ ಮನೆ ಯಜಮಾನಿನ ಬೇರೆ ಯಜಮಾನಿನ ಅಂತ ತಿಳ್ಕೊಳಕ್ಕಿಲ್ವಾ? ಒಂದು ಮನೇಲಿ ಎಷ್ಟು ಯಜಮಾನಿ ಇದ್ದಾರೆ ಅಂತ ತಿಳ್ಕೊಬೇಕಲ್ಲ. ಇಬ್ಬಿಬ್ಬರು ಯಜಮಾನಿಗಳಾಗಾದ್ರೆ ಒಂದೇ ಯಜಮಾನಿಗೆ ನಾವು ಕೊಡೋದು. ಯಾರು ಒಂದು ಮನೆ ಯಜಮಾನಿ ಅಂತ ಅವ್ರು ಆಯ್ಕೆ ಮಾಡ್ಕೋಬೇಕು. ಅದೆಲ್ಲ ನಾವು ನೋಡ್ತೀವಿ. ವೋಟರ್ ಲಿಸ್ಟ್ ಇದೆ, ವೋಟರ್ ಲಿಸ್ಟಲ್ಲಿ ಒಂದು ಮನೆ ಎಷ್ಟು ಜನ ಇದ್ದಾರೆ ಅಂತ ನಾವು ನೋಡ್ಕೋತೀವಿ. ಹಿಂದೆ ಎಲ್ಲ ಆನ್ಲೈನ್ ಮಾಡ್ಕೊಬಿಟ್ಟು ಈಗ ಮನೆಗೆ ಹೋಗಿ ಅಪ್ಲಿಕೇಶನ್ ಕೊಡಿಸ್ತೀವಿ. ಒಂದು ಮನೆ ಹೆಂಗಿದೆ ಅಂತ ನೋಡ್ತೀವಿ, ಭಾಗ ಆಗಿದ್ದಾರ ಅಂತ ನೋಡ್ತೀವಿ, ಬೇರೆ ಬೇರೆ ಇದ್ದಾರ ಅಂತ ನೋಡ್ತೀವಿ. ತಾಯಿನೂ ತೊಗೊಳ್ಳೋದು, ಮಗಳು ತೊಗೊಳ್ಳೋದು, ಸೊಸೆನೂ ತೊಗೊಳ್ಳೋದು, ಆ ರೀತಿ ನಡೀತಾ ಇದೆ. ಅವೆಲ್ಲ ನಾವು ಗಮನಿಸ್ತೀವಿ. ಈ ಇಡೀ ದೇಶ ನಮ್ಮ ಫೈನಾನ್ಸ್ನ ಮೆಚ್ಚಿದೆ. ಲೆಟ್ ಮಿ ಸಿ. ಏನೋ ಟೈಮ್ ಇದೆ, ಮರಿ ಮಾತಾಡೋಣ. ಒಂದೇ ದಿನಕ್ಕೆ ಬಿಜೆಪಿ ಅವ್ರ ಥರ ನೀವು ಯಾಕೆ ಮಾಡೋದು? ಪಾಪ ನೋಡಪ್ಪ, ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟ್ರು ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹೇಳಿ, ನಿಮ್ಮೆಲ್ಲ ಭಾವನೆಯಂತೆ ನಾನು ಭೇಟಿ ಕೊಟ್ಟಿದ್ದೀನಿ, ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನನ್ನ ವಿಚಾರ ತಿಳಿಸಿದ್ದೀನಿ, ನನ್ನ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ನೀವು ಕೇಳಿ ನೋಡಿ ಬೇರೆಯವ್ರನ್ನ. ನನ್ನ ಆಚಾರ ವಿಚಾರನ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡ್ರು, ಯಾವ ರೀತಿ ಉದಾಹರಣೆ ತೆಗೆದುಕೊಂಡ್ರು, ನಾನು ಏನು ಹೇಳಿದ್ದನ್ನು ಯಾವ ರೀತಿ ಒಪ್ಕೊಂಡ್ರು ಅನ್ನೋದನ್ನು ಅಲ್ಲಿ ಇದ್ದಂಥ ಬೇರೆ ಯಾರು ನಮ್ಮ ಸ್ಟೇಟ್ ಮಿನಿಸ್ಟ್ರುಗಳಿದ್ದರು, ಯಾರು ಟೀಕೆ ಮಾಡೋಂಥವ್ರು ಇದ್ದರು, ಅವ್ರು ಕೇಳಿ ಅವ್ರು ಹೇಳ್ತಾರೆ. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್. ಬೈ ಬರ್ತ್ ನಾನೊಬ್ಬ ಹುಟ್ಟು ವ್ಯವಸಾಯಗಾರ, ರೈತ. ನಿಮ್ಮನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ. ನಾನೇ ಮಿನಿಸ್ಟ್ರು ಕಣೆಯ. ಅಲ್ಲಪ್ಪ, ನಾ ಗ್ಯಾರಂಟಿ ಯೋಜನೆನ ಟೀಕೆ ಮಾಡಿದವ್ರು ಅವರು. ಕೊನೆಗೆ ಇಡೀ ನಮ್ಮ ಗ್ಯಾರಂಟಿನ ಇಡೀ ದೇಶಕ್ಕೆ ಅವರು ಹಂಚಿದ್ದಾರೆ. ನಮ್ಮ ಗ್ಯಾರಂಟಿನ ಹಂಚಿದ್ದಾರೆ, ನಮ್ಮ ಗ್ಯಾರಂಟಿನ ಪ್ರಶ್ನೆ ಮಾಡಿದ್ದಾರೆ, ನಮ್ಮ ಗ್ಯಾರಂಟಿನ ಫಾಲೋ ಮಾಡಿದ್ದಾರೆ. ಅದು ನಿಮಗೂ ಎಲ್ಲ ಭಾಳ ಪ್ರೌಡು. ಹೇಳಿ, ಈಗಲ್ಲ, ಫಸ್ಟು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡ್ತೀವಿ, ಅಪ್ಲಿಕೇಶನ್ ಕೊಡ್ತೀವಿ, ಅವ್ರು ಬರಲಿ, ಆಮೇಲೆ ಮೀಟಿಂಗ್ ಮಾಡಿಬಿಟ್ಟು ನಾವೆಲ್ಲ ತಿಳಿಸ್ತೀವಿ. ನೋಡಿಯಪ್ಪ, ಫ್ರಮ್ ದಿ ರೂಟ್ ಬೇರೆ ಫಸ್ಟ್ ಫೌಂಡೇಶನ್ ಕರೆಕ್ಟಾಗಿ ಇರಬೇಕಲ್ಲ. ಹಳ್ಳಿಯಿಂದ ವಿಧಾನಸೌಧರಿಗೂ ಕೂಡ ಅದೇ ಪದ್ಧತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಯಾವ ಪರ್ಸೆಂಟ್ ಇಲ್ಲ, 0% ಅನ್ನಿಸ್ತೀವಿ. ಯಾರು ಹೇಳಿದ್ದು ಪೊಲಿಟಿಕಲ್ ಮೂಮೆಂಟ್ ಅಂತ? ಭಾರತವನ್ನು ಒಂದು ಮಾಡಿ, ಹೃದಯಗಳನ್ನ ಒಂದು ಮಾಡೋದು ಶಾಂತಿಯ ತೋಟ. ಈಗ ನಾವು ಇದನ್ನ ಹೇಳ್ತೀವಲ್ಲ, ಕುವೆಂಪುರವ್ರದ್ದು, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಕೂಡ ಒಂದಾಗಬೇಕು ಅಂತೆಲ್ಲ ಹೇಳ್ತೀವಲ್ಲ, ಅದೇನು ಪೊಲಿಟಿಕಲ್ ಮೂಮೆಂಟಾ? ಒಬ್ಬೊಬ್ಬರು ಲೀಡ್ರು ಒಂದೊಂದು ಕೆಲಸ ಮಾಡಿರ್ತಾರೆ. ಅದೇ ಇಲಾಖೆನೂ ಸೇರ್ಕೊಳ್ತಾ ಇದಕ್ಕೆ. ನೀವು ಮುಂದಕ್ಕೆ ಅದೆಲ್ಲ ರೂಪ ಕೊಡ್ತೀನಲ್ಲ, ಆಗ ಪ್ರಶ್ನೆಗಳು ಕೇಳಿ. ಇಲ್ಲೇ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ, ಯಾವ ಡಿಪಾರ್ಟ್ಮೆಂಟ್ ಅದನ್ನು ಡ್ರೈವ್ ಮಾಡ್ತಾರೆ ಅಂತ ತಿಳಿಸ್ತೀವಿ. ಅದು ಯಾರು ನಾಯಕತ್ವ ವಹಿಸ್ಕೊಳ್ತಾರೆ ಇಲಾಖೆಯಲ್ಲಿ ಅಂತ ಹೇಳ್ತೇವೆ. ಒಬ್ಬೊಬ್ಬರು ಒಂದೊಂದು ಇಲಾಖೆನ ವಹಿಸ್ಕೊಳ್ತಾರೆ.
ಹಾಗೆ ಮಾಡ್ತೀವಿ, ತಿಳಿಸ್ತೀವಿ ನಿಮಗೆ. ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗೆ ನೀವು ಕಡಿವಾಣ ಹಾಕ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಹಳ್ಳಿಗಳಲ್ಲಿ ಇಲ್ಲಿಗಲ್ ಆಗಿ, ಸೊ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ನೀವು ಆಕ್ಟ್ ತಂದಾಗಿದೆ. ಈಗ ಮತ್ತೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಆದರೆ ಕೆಲವು ಸಂಘಟನೆಗಳು, ಎಕ್ಸಾಂಪಲ್ ಧರ್ಮಸ್ಥಳ ಸಂಘಟನೆ ಹೆಸರಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಬಟ್ ಸರ್ಕಾರ ಇದುವರೆಗೂ ಕೂಡ ಅದನ್ನ ಕಂಟ್ರೋಲ್ ಮಾಡುವ ಯಾವ ಪ್ರಯತ್ನವನ್ನು ಮಾಡಿಲ್ಲ. ನೋಡಪ್ಪ, ನಾನು ಫಸ್ಟು ಅವರೆಲ್ಲ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇನೆ. ವಿಲ್ ಫೈಂಡ್ ಔಟ್ ಎ ರಿಪೋರ್ಟ್ ವಾಟ್ ಈಸ್ ಔಟ್ ಆಫ್ ದಿ ಲಾ. ವಿದಿನ್ ದಿ ಲಾ ವಿ ಕಾಂಟ್ ಡೂ ಎನಿಥಿಂಗ್. ಸೆಂಟ್ರಲ್ ಗೌರ್ಮೆಂಟು ಕೆಲವು ತೀರ್ಮಾನಗಳನ್ನು ಮಾಡಿದೆ, ಅವರಿಗೆ ಕೆಲವು ಅವಕಾಶಗಳನ್ನು ಕೊಟ್ಟಿದೆ. ಆ ಅವಕಾಶದಲ್ಲಿ ಮಾಡ್ತಾ ಇರಬಹುದು. ಆ ಕಾನೂನು ಬಿಟ್ಟೇನಾದ್ರು ನಡೀತಾ ಇದೆಯಾ, ಇದನ್ನೆಲ್ಲ ಗಮನಿಸ್ತೇವೆ. ನಾವು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಖಂಡಿತ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಲಿಸ್ಟ್ ಇದೆ ನನ್ನ ಹತ್ರ. ಅದಕ್ಕೆ ನಾವು ಜಾಗೃತಿ ಮೂಡಿಸುವಂಥದ್ದು, ಮಳೆ ಬರ್ತದೆ ಮುಂಜಾಗ್ರತೆಯಾಗಿ ನಾವು, ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿಲ್ವಾ, ಅವರು ಕೂಡ ಏನು ಬೇಕೋ ಅದಕ್ಕೆ ಹೇಳಿದ್ದಾರೆ, ನಾವು ಏನು ಬೇಕು ಹೇಳಿದ್ದೀವಿ. ನಾನು ಅದ್ರ ಬಗ್ಗೆ ಎಲ್ಲ ಸಪ್ರೇಟ್ ಮೀಟಿಂಗ್ ಇವತ್ತು ಬೆಳಗ್ಗೆ ಕೂಡ ನಾನು ಮಾಡಿದ್ದೀನಿ. ಈ ಮೀಟಿಂಗ್ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮಕ್ಕಳ ಅಡ್ಮಿಷನ್ ವಿಚಾರದಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ. ಯೂನಿಫಾರ್ಮ್ನ, ಶೂಸ್ ಎಲ್ಲ ಕೂಡ ಕಂಪಲ್ಸರಿ ಏನು ಟೈಮ್ ಲೈನಲ್ಲಿ ಕೊಡಬೇಕು ಅದನ್ನು ಕೂಡ ತಿಳಿಸಿದ್ದೀನಿ. ಜೊತೆಗೆ ಇಲ್ಲಿ ಕೆಲವು ಈಗ ಮಕ್ಕಳ ಅಡ್ಮಿಷನಲ್ಲಿ ಕೆಲವು ಒಂದೇ ಮಗು 2 ಮಕ್ಕಳು ಇರೋ ಕಡೆ 749 ಶಾಲೆಗಳಿದೆ. ಅಂಥದ್ದು ಏನು ಮಾಡಬೇಕು. ಕೆಲವರು 4072 ಶಾಲೆಗಳು ಬರೀ ಅದಕ್ಕೊಂದು 2 ಮಕ್ಕಳು, 7 ಮಕ್ಕಳು, 8 ಮಕ್ಕಳು ಇದ್ದಾರೆ. ಅಂಥದ್ದು ಕೆಲವು ಏನು ಮಾಡಬೇಕು ಅಂತ ಆ ರೀತಿ ಎಲ್ಲ ಕಂಪ್ಲೀಟ್ ಒಂದು ಲಿಸ್ಟ್ ಇದೆ ನನ್ನ ಹತ್ರ. ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಶೂನ್ಯ ದಾಖಲಾತಿ 964 ಇದೆ. 1ರಿಂದ 5 ಮಕ್ಕಳು 3242 ಸ್ಕೂಲ್ ಇದೆ. 6ರಿಂದ 20 12,696 ಮಕ್ಕಳಿದೆ. 21ರಿಂದ 30 ಮಕ್ಕಳು 4,997 ಇದೆ. ಇದೆಲ್ಲ ಈ ಶಾಲೆಗಳಿಗೆ ಯಾವ ರೀತಿ ಮಾಡ್ಬೋದಾ, ಕ್ಲಬ್ ಮಾಡ್ಬೋದಾ, ಏನು ಮಾಡಬೇಕು ಅಂತೇಳಿ ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡ್ತೇವೆ. ಈ ರಾಜ್ಯಾದ್ಯಂತ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಎಷ್ಟು ಟೀಚರ್ಸ್ಗಳನ್ನ ತೀರ್ಕೊಳ್ತಾ ಇದೆ. ಆದ್ರೆ ಅಲ್ಲಿ ಎಷ್ಟು ಟೀಚರ್ಸ್ಗಳ ಕೈಯಲ್ಲೇ ಎಲ್ಲ ಕೆಲಸಗಳನ್ನ ಮಾಡಿಸುವಂತ ಪರಿಪಾಠ ಕೂಡ ನಡೀತಾ ಇದೆ. ಸಾಕಷ್ಟು ಈಗ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದೇ ಕೊಡ್ತಾ ಇರೋ ಸಂಬಳನೇ ಕಡಿಮೆ, ಕೇವಲ 12,000 ಕೊಡ್ತೀವಿ. ಯಾವ ಕಾರ್ಮಿಕರು ಕೂಡ ಸಿಗೋದಿಲ್ಲ, ಅಷ್ಟು ಕಡಿಮೆ ಸಂಬಳವನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಒಂದು ಒಳ್ಳೆ ಫೌಂಡೇಶನ್ ಹಾಕ್ತಾ ಇದೀವಿ. ಆಮೇಲೆ ತಿಳಿಸ್ತೀವಿ ನಿಮಗೆಲ್ಲ. ರಸಗೊಬ್ಬರ ವಿಚಾರದಲ್ಲಿ ದಾಸ್ತಾನು ಇದೆ ಅಂತ ಹೇಳ್ತಾ ಇದ್ದೀರಾ, ಅದರ ಬಿತ್ತನೆಗೆ ಮುಂಚೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿಯಪ್ಪ, ಎಲ್ಲರೂ ಕೂಡ ಮುಂದಕ್ಕೆ ಏನು ಜಾಗೃತಿ ಆಗಬೇಕು ಅಂತೇಳಿ ಜಾಗೃತಿ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಪಾಪ ಅರ್ಜೆಂಟಾಗಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪೇನಿಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಗೆ ಅದಕ್ಕೆ ಸಹಕಾರ ಕೊಡಬೇಕು. ಅವ್ರ ಹತ್ರ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ, ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅವರು ವಾರ ವಿಚಾರ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ನೀವು ಇದಕ್ಕೆ ನ್ಯಾಚುರಲ್ ಗೊಬ್ಬರಕ್ಕೆ ಹೋಗಿ ಅಂತ ಅವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ಲ ಕಡಿಮೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಅವ್ರದ್ದೇ ಆದಂಥ ಒಂದು ಮೆಷರ್ಸ್ನ ನಮಗೆಲ್ಲ ತಿಳಿಸಿದ್ದಾರೆ. ಅದು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅಮ್ಮ, ನೀ ಮನೆ ಯಜಮಾನಿನ ಬೇರೆ ಯಜಮಾನಿನ ಅಂತ ತಿಳ್ಕೊಳಕ್ಕಿಲ್ವಾ? ಒಂದು ಮನೇಲಿ ಎಷ್ಟು ಯಜಮಾನಿ ಇದ್ದಾರೆ ಅಂತ ತಿಳ್ಕೊಬೇಕಲ್ಲ. ಇಬ್ಬಿಬ್ಬರು ಯಜಮಾನಿಗಳಾಗಾದ್ರೆ ಒಂದೇ ಯಜಮಾನಿಗೆ ನಾವು ಕೊಡೋದು. ಯಾರು ಒಂದು ಮನೆ ಯಜಮಾನಿ ಅಂತ ಅವ್ರು ಆಯ್ಕೆ ಮಾಡ್ಕೋಬೇಕು. ಅದೆಲ್ಲ ನಾವು ನೋಡ್ತೀವಿ. ವೋಟರ್ ಲಿಸ್ಟ್ ಇದೆ, ವೋಟರ್ ಲಿಸ್ಟಲ್ಲಿ ಒಂದು ಮನೆ ಎಷ್ಟು ಜನ ಇದ್ದಾರೆ ಅಂತ ನಾವು ನೋಡ್ಕೋತೀವಿ. ಹಿಂದೆ ಎಲ್ಲ ಆನ್ಲೈನ್ ಮಾಡ್ಕೊಬಿಟ್ಟು ಈಗ ಮನೆಗೆ ಹೋಗಿ ಅಪ್ಲಿಕೇಶನ್ ಕೊಡಿಸ್ತೀವಿ. ಒಂದು ಮನೆ ಹೆಂಗಿದೆ ಅಂತ ನೋಡ್ತೀವಿ, ಭಾಗ ಆಗಿದ್ದಾರ ಅಂತ ನೋಡ್ತೀವಿ, ಬೇರೆ ಬೇರೆ ಇದ್ದಾರ ಅಂತ ನೋಡ್ತೀವಿ. ತಾಯಿನೂ ತೊಗೊಳ್ಳೋದು, ಮಗಳು ತೊಗೊಳ್ಳೋದು, ಸೊಸೆನೂ ತೊಗೊಳ್ಳೋದು, ಆ ರೀತಿ ನಡೀತಾ ಇದೆ. ಅವೆಲ್ಲ ನಾವು ಗಮನಿಸ್ತೀವಿ. ಈ ಇಡೀ ದೇಶ ನಮ್ಮ ಫೈನಾನ್ಸ್ನ ಮೆಚ್ಚಿದೆ. ಲೆಟ್ ಮಿ ಸಿ. ಏನೋ ಟೈಮ್ ಇದೆ, ಮರಿ ಮಾತಾಡೋಣ. ಒಂದೇ ದಿನಕ್ಕೆ BJP ಇರ್ತಾರ, ನೀವು ಯಾಕೆ ಮಾಡೋದು? ಪಾಪ
ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನೆನ್ನೆ ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟ್ರು ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ ಇದ್ದಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಏನು ಹೇಳಿ? ನಿಮ್ಮೆಲ್ಲ ಭಾವನೆಯಂತೆ ನಾನು ಭೇಟಿ ಕೊಟ್ಟಿದ್ದೀನಿ, ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನನ್ನ ವಿಚಾರ ತಿಳಿಸಿದ್ದೀನಿ, ನನ್ನ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ನೀವು ಕೇಳಿ ನೋಡಿ ಬೇರೆಯವ್ರನ್ನ. ನನ್ನ ಆಚಾರ ವಿಚಾರನ ಯಾವ ರೀತಿ ಪ್ರೈಮ್ ಮಿನಿಸ್ಟ್ರು ಒಪ್ಕೊಂಡ್ರು, ಯಾವ ರೀತಿ ಉದಾಹರಣೆ ತೆಗೆದುಕೊಂಡ್ರು, ನಾನು ಏನು ಹೇಳಿದ್ದನ್ನು ಯಾವ ರೀತಿ ಒಪ್ಕೊಂಡ್ರು ಅನ್ನೋದನ್ನು ಅಲ್ಲಿ ಇದ್ದಂಥ ಬೇರೆ ಯಾರು ನಮ್ಮ ಸ್ಟೇಟ್ ಮಿನಿಸ್ಟ್ರುಗಳಿದ್ದರು, ಯಾರು ಟೀಕೆ ಮಾಡೋಂಥವ್ರು ಇದ್ದರು, ಅವ್ರು ಕೇಳಿ ಅವ್ರು ಹೇಳ್ತಾರೆ. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್. ಬೈ ಬರ್ತ್ ನಾನೊಬ್ಬ ಹುಟ್ಟು ವ್ಯವಸಾಯಗಾರ, ರೈತ. ನಿಮ್ಮನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ. ನಾನೇ ಮಿನಿಸ್ಟ್ರು ಕಣೆಯ. ಅಲ್ಲಪ್ಪ, ನಾ ಗ್ಯಾರಂಟಿ ಯೋಜನೆನ ಟೀಕೆ ಮಾಡಿದವ್ರು ಅವರು. ಕೊನೆಗೆ ಇಡೀ ನಮ್ಮ ಗ್ಯಾರಂಟಿನ ಇಡೀ ದೇಶಕ್ಕೆ ಅವರು ಹಂಚಿದ್ದಾರೆ. ನಮ್ಮ ಗ್ಯಾರಂಟಿನ ಹಂಚಿದ್ದಾರೆ, ನಮ್ಮ ಗ್ಯಾರಂಟಿನ ಪ್ರಶ್ನೆ ಮಾಡಿದ್ದಾರೆ, ನಮ್ಮ ಗ್ಯಾರಂಟಿನ ಫಾಲೋ ಮಾಡಿದ್ದಾರೆ. ಅದು ನಿಮಗೂ ಎಲ್ಲ ಭಾಳ ಪ್ರೌಡು. ಏನೇಳಿ? ಈಗಲ್ಲ, ಫಸ್ಟು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡ್ತೀವಿ, ಅಪ್ಲಿಕೇಶನ್ ಕೊಡ್ತೀವಿ, ಅವ್ರು ಬರಲಿ, ಆಮೇಲೆ ಮೀಟಿಂಗ್ ಮಾಡಿಬಿಟ್ಟು ನಾವೆಲ್ಲ ತಿಳಿಸ್ತೀವಿ. ಥ್ಯಾಂಕ್ ಯು. ಸಾರಿ, ಕಾಫಿ ಕೊಡೋಕ್ಕಾಗಿಲ್ಲ, ಕ್ಷಮಿಸಿ.